everyone, welcome to our channel Namma Kannada Jagattu, and once again welcome to our current affairs MCQ discussion series. So today we are going to discuss most important current affairs from July 8, 2025 in both languages, Kannada plus English. Make sure be with us till the last of the session and make best use of it. Okay, let's start the discussion. So first question we are taken from BRICS. Question ನೋಡೋಣ, who will lead BRICS in 2026? ಏನಂತ ಹೇಳಿದ್ದಾರೆ? ಸೊ 2026ರಲ್ಲಿ ಬ್ರಿಕ್ಸ್ ನ ಗುಂಪಿಗೆ ಏನ್ ನೇತೃತ್ವ ಯಾರು ನೀಡಲಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಆಕ್ಚುಲಿ ಎಸ್ಟರ್ಡೇ ನಾವು ಬ್ರಿಕ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಸೊ ಅಲ್ಲಿ ದೇರ್ ಆರ್ ಟೂ ಸ್ಮಾಲ್ ಕರೆಕ್ಷನ್ಸ್. ಏನಂತಂದ್ರೆ 2026 ಅಲ್ಲಿ ಸೊ ಎಲ್ಲಿ ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೆಯಲಿದೆ? ಸೊ ಇದು ಇಟ್ ವಿಲ್ ಬಿ 18th. ಸೊ ಇಂಡಿಯಾದಲ್ಲಿ ನಡೆಯಲಿದೆ. ಇಂಡಿಯಾ ವಿಲ್ ಬಿ ಲೀಡಿಂಗ್ ಏನಂತ ನೇತೃತ್ವ ವಹಿಸಲಿದೆ ಇಂಡಿಯಾ 2026ರಲ್ಲಿ. ಸೊ 2025 ಎಲ್ಲಿ ಆಗಿತ್ತು? ಸೊ ಬ್ರೆಜಿಲ್ ಆಕ್ಚುಲಿ 2024 ಹೇಳಕ್ ಹೋಗಿ 24 ಅಲ್ಲಿ ರಷ್ಯಾದಲ್ಲಿ ಆಗಿದೆ. ಓಕೆ, ರಷ್ಯಾದಲ್ಲಿ ಆಗಿದೆ. ಸೊ ನೆಕ್ಸ್ಟ್ ಅಂಡರ್ ಬ್ರಿಕ್ಸ್ ಏನ್ ಇನಿಷಿಯೇಟಿವ್ ಇದೆಯಲ್ಲ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಮೊದಲು ಇದನ್ನ ಬ್ರಿಕ್ಸ್ ಬ್ಯಾಂಕ್ ಅಂತ ಕರಿತಿದ್ರು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಇದು ಹೆಡ್ ಕ್ವಾರ್ಟರ್ಸ್ ಇರೋದು ಶಾಂಘೈ ಚೈನಾದಲ್ಲಿ. ಓಕೆ, ಶಾಂಘೈ ಚೈನಾ. ಸೊ ಇದು ರೀಜನಲ್ ಸೆಂಟರ್ ಇರೋದು, ರೀಜನಲ್ ಸೆಂಟರ್ ಇಂಡಿಯಾದಲ್ಲಿ ಕೂಡ ಇದೆ. ಸೊ ಎಲ್ಲಿ ಅಂದ್ರೆ ಗಿಫ್ಟ್ ಸಿಟಿ ಗುಜರಾತ್. ಓಕೆ, ಸೊ ಇಲ್ಲಿ ಆನ್ಸರ್ ವಿಲ್ ಬಿ ಇಂಡಿಯಾ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಮಯನ್ಮಾರ ನಿರಾಶ್ರಿತರ ಬಿಕ್ಕಟ್ಟು. ಸೊ ಕ್ವಶನ್ ಏನ್ ಕೇಳಲಾಗಿದೆ, ವಿಚ್ ಇಂಡಿಯನ್ ಸ್ಟೇಟ್ ರೀಸೆಂಟ್ಲಿ ರಿಸೀವ್ಡ್ ಓವರ್ 4,000 ಚಿನ್ ರೆಫ್ಯೂಜೀಸ್ ಡ್ಯೂ ಟು ಎಥ್ನಿಕ್ ಕಾನ್ಫ್ಲಿಕ್ಟ್ ಇನ್ ಮಯನ್ಮಾರ್? ಏನ್ ಕೇಳಿದ್ದಾರೆ? ಸೊ ಮಯನ್ಮಾರದಲ್ಲಿ ಜನಾಂಗೀಯ ಸಂಘರ್ಷದಿಂದಾಗಿ ಇತ್ತೀಚೆಗೆ 4,000ಕ್ಕೂ ಹೆಚ್ಚು ಚಿನ್ ನಿರಾಶ್ರಿತರನ್ನು ಸೊ ಭಾರತದ ಯಾವ ರಾಜ್ಯ ಸ್ವೀಕರಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಮಯನ್ಮಾರದಲ್ಲಿ ಯಾವಾಗ ಮಿಲಿಟರಿ ಟೇಕ್ ಓವರ್ ಅಥವಾ ಮಿಲಿಟರಿ ಸೀಸ್ ಮಾಡಿದ್ದಾರೆ, ಅವಾಗಿಂದ ನಾವು ಈ ಒಂದು ರೆಫ್ಯೂಜಿ ಕ್ರೈಸಿಸ್ ನ ನೋಡ್ಬೋದು ನಾವು ಎಲ್ಲಾ ಕಡೆಯಿಂದ. ಸೊ ರೋಹಿಂಗ್ಯಾ ಆಗಿರ್ಬೋದು ಅಥವಾ ಇವಾಗ ಎಥ್ನಿಕ್ ಕಾನ್ಫ್ಲಿಕ್ಟ್ ಅನ್ನು ನೋಡ್ಬೋದು. ಓಕೆ, ಸೊ ಇದು ಒಂದು ಯಾವ ಸ್ಟೇಟ್ ಅಲ್ಲಿ ಇತ್ತೀಚೆಗೆ 4,000ಕ್ಕೂ ಹೆಚ್ಚು ಜನ ಏನು ರೆಫ್ಯೂಜೀಸ್ ಬಂದಿದ್ದಾರೆ ಅಂತಂದ್ರೆ ಮಿಜೋರಾಮ್ ಅಲ್ಲಿ ನೋಡ್ಬೋದು. ಸೊ ಕ್ವಶನ್ ನಮ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಚಿನ್ ರೆಫ್ಯೂಜೀಸ್ ಸೊ ಬಂದಿದ್ದಾರೆ. ಸೊ ಚಿನ್ ಎಥ್ನಿಕ್ ಗ್ರೂಪ್. ಸೊ ಈ ಒಂದು ಎಥ್ನಿಕ್ ಗ್ರೂಪ್ ಏನು, ಸೊ ಇದು ಮಯನ್ಮಾರ್, ಸೊ ಈ ಕಡೆ ಏನು ಇಂಡಿಯಾ ಏನ್ ಬಾರ್ಡರ್ ಏರಿಯಾದಲ್ಲಿ ಇಲ್ಲಿ ಇದು ಸ್ಪ್ರೆಡ್ ಆಗಿದೆ. ಸೊ ಈ ಕಡೆ ನಾವು ಚಿನ್ ಏನು ಸೊ ಎಥ್ನಿಕ್ ಪೀಪಲ್ ನೋಡ್ತೀವಿ, ಈ ಕಡೆ ಕೂಡ ಏನು ನಾವು ನೋಡ್ತೀವಿ. ಸೊ ಹಿಂಗಾಗಿ ಇವ್ರು ಈಸಿಯಾಗಿ ಈ ಕಡೆ ಏನಂತಾರ ಒಂಥರ ಇನ್ಫಿಲ್ಟ್ರೇಟ್ ಬಂದಿದ್ದಾರೆ. ಸೊ ಇನ್ಫಿಲ್ಟ್ರೇಟ್ ಆಗಿ ಕ್ರಾಸ್ ಬಾರ್ಡರ್ ದಾಟಿ ಸೊ ಇಂಡಿಯನ್ ಸ್ಟೇಟ್ ಯಾವುದು ಮಯನ್ಮಾರ್ಗೆ ಸೊ ವಲಸೆ ಬಂದಿದ್ದಾರೆ ಅವರು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮಯನ್ಮಾರ್ ನಿರಾಶ್ರಿತರ ಬಿಕ್ಕಟ್ಟು. ಅದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಚಿನ್ ಎಥ್ನಿಕ್ ಟ್ರೈಬ್. ಸೊ ಇಲ್ಲಿ ಮಿಜೋರಾಮ್. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಸೊ ಅಪತಾನಿ ಟ್ರೈಬ್ಸ್ ಅಂತ ಬರ್ತಾರೆ. ಸೊ ಯಾವ ಸ್ಟೇಟ್ ಅಲ್ಲಿ ಬರ್ತಾರೆ? ಅರುಣಾಚಲ್ ಪ್ರದೇಶ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಕೂಕಿ ಬರ್ತಾರೆ, ಕೂಕಿ ಟ್ರೈಬ್ಸ್ ಬರ್ತಾರೆ. ಬ್ರೂ ಟ್ರೈಬ್ಸ್ ಬರ್ತಾರೆ. ಸೊ ಇವೆರಡು ಟೈಪ್ ಕೂಡ ಇಂಪಾರ್ಟೆಂಟು. ಪ್ಲೀಸ್ ಲೆಟ್ ಮಿ ನೋ, ಅಥವಾ ನೀವು ಕೂಕಿ ಮತ್ತೆ ಬ್ರೂ ಟ್ರೈಬ್ ಯಾವ ಸ್ಟೇಟ್ ಅಲ್ಲಿ ಬರ್ತಾರೆ ಅಂತ ಪ್ಲೀಸ್ ಗೋ ಅಂಡ್ ಸರ್ಚ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಜಾಗತಿಕ ಸಮಾನತೆಯಲ್ಲಿ ಭಾರತದ ಪಾತ್ರ, ಇಂಡಿಯಾಸ್ ರೋಲ್ ಇನ್ ಗ್ಲೋಬಲ್ ಇಕ್ವಾಲಿಟಿ. ಅಕಾರ್ಡಿಂಗ್ ಟು ವರ್ಲ್ಡ್ ಬ್ಯಾಂಕ್ ಗಿನಿ ಇಂಡೆಕ್ಸ್ ಪ್ರಕಾರ ಇಂಡಿಯಾ ರ್ಯಾಂಕ್ ಆಸ್ ದ ವರ್ಲ್ಡ್ಸ್ ಮೋಸ್ಟ್ ಈಕ್ವಲ್ ಸೊಸೈಟಿ ಅಂತ ಕೊಟ್ಟಿದ್ದಾರೆ. ವಿಶ್ವ ಬ್ಯಾಂಕಿನ ಗಿನಿ ಸೂಚ್ಯಂಕದ ಪ್ರಕಾರ ಭಾರತವು ವಿಶ್ವದ ಎಷ್ಟನೇ ಅತ್ಯಂತ ಸಮಾನ ಸಮಾಜವಾಗಿದೆ. ಇತ್ತೀಚೆಗೆ ನೋಡಬಹುದು. ಸೊ ನಮ್ಮ ಪ್ರಿವಿಯಸ್ ಲೆಕ್ಚರ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ನ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಇಲ್ಲಿ ಎಜುಕೇಶನ್, ಹೆಲ್ತ್, ಸೊ ಲಿವಿಂಗ್ ಸ್ಟ್ಯಾಂಡರ್ಡ್, ಸೊ ಇವು ಮೂರು ಆಯಾಮಗಳಾಗಿ ತಗೊಂಡಿದ್ರು, ಇಲ್ಲಿ ಡೈಮೆನ್ಷನಲ್ ಆಗಿ ತಗೊಂಡಿದ್ರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಸೊ ಇಲ್ಲಿ ಇಂಡಿಯಾ ಏನ್ ಮಾಡುತ್ತೆ, 2011ರಿಂದ 2022ರವರೆಗೆ ಎಷ್ಟು ಜನರನ್ನ ಎಕ್ಸ್ಟ್ರೀಮ್ ಪಾವರ್ಟಿದಿಂದ ಮೇಲೆತ್ತುತ್ತೆ ಅಂತಂದ್ರೆ ಅರೌಂಡ್ 171 ಮಿಲಿಯನ್. ಸೊ ಇದೊಂದು ಆಧಾರವಾಗಿ ಇಟ್ಕೊಂಡು ಸೊ ವರ್ಲ್ಡ್ ಬ್ಯಾಂಕ್ ಏನ್ ಹೇಳುತ್ತೆ, ಸೊ ಇದು ಗಿನಿ ಕೋಎಫಿಷಿಯಂಟ್ ಇದೆ. ಗಿನಿ ಕೋಎಫಿಷಿಯಂಟ್ ನಾ ಆಲ್ರೆಡಿ ಹೇಳಿದೆ, ಇದು ಇನ್ಇಕ್ವಾಲಿಟಿ ರಿಪ್ರೆಸೆಂಟ್ ಮಾಡಕ್ಕೆ ಇದನ್ನ ಬಳಸ್ತಾರೆ ಅಂತ. ಗಿನಿ ಕೋಎಫಿಷಿಯಂಟ್ ಅಥವಾ ಗಿನಿ ಇಂಡೆಕ್ಸ್ ಅಂತ ಕೂಡ ಕರೀತಾರೆ. ಗಿನಿ ಸೂಚ್ಯಂಕ. ಸೊ ಇದು ಅದರಿಂದ ಡಿರೈವ್ ಮಾಡಿರ್ತಾರೆ, ಇದನ್ನ ಲಾರೆಂಜ್ ಕರ್ವ್ ಅಂತ ಬರುತ್ತೆ. ಲಾರೆಂಜ್ ಕರ್ವ್. ಫಾರ್ ಎಕ್ಸಾಂಪಲ್ ಲಾರೆಂಜ್ ಕರ್ವ್ ನ ಇಲ್ಲಿ
ಡ್ರಾ ಮಾಡಿದರೆ ಈ ಥರ ಬರುತ್ತೆ. ಸೊ ಇದು ಇನ್ಕಮು, ಇದು ಪಾಪ್ಯುಲೇಷನ್ಗೆ ಕಂಪೇರ್ ಮಾಡ್ತಾರೆ. ಇದೇನಂತಂದ್ರೆ ಈ ಒಂದು ಲೈನ್ ಇದೆಯಲ್ಲ, ಸೊ ಈ ಲೈನ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಮೋಸ್ಟ್ ಈಕ್ವಲ್ ಸೊಸೈಟಿ. ಸಪೋಸ್ ಇದು ಕರ್ವ್ ಈ ಕಡೆ ಡಿವಿಯೇಟ್ ಸ್ವಲ್ಪ ಈ ಕಡೆ ಈ ತರ ಬಾಗಿದ್ರೆ ಇದೇನು ಬರುತ್ತಲ್ಲ, ಇದು ಇನ್ಇಕ್ವಾಲಿಟಿನ ಇಂಡಿಕೇಟ್ ಮಾಡುತ್ತೆ, ಇನ್ಇಕ್ವಾಲಿಟಿ. ಸೊ ಇದರಿಂದ ಡಿರೈವ್ ಮಾಡಿರೋದೇ ಗಿನಿ ಇಂಡೆಕ್ಸ್. ಇಲ್ಲಿ ಏನಿರುತ್ತೆ 0 to 100 ಇದೆ, 0 to 100 ಸ್ಕೇಲ್ ಇರುತ್ತೆ. 0 ಅಂದ್ರೆ ಈಕ್ವಲ್ ಸೊಸೈಟಿ. ಸೊ 100 ಅಂದ್ರೆ ಮೋಸ್ಟ್ ಅನ್ಈಕ್ವಲ್ ಸೊಸೈಟಿ. ಓಕೆ, ದೀಸ್ ಟೂ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಡೈರೆಕ್ಟ್ಲಿ ಈ 0 ಅಂದ್ರೆ ಏನಂತ ಕೇಳ್ಬೋದು ಎಕ್ಸಾಮ್ಗೆ. ಸೊ 100 ಏನು ರಿಪ್ರೆಸೆಂಟ್ ಮಾಡುತ್ತೆ ಗಿನಿ ಇಂಡೆಕ್ಸ್ ಅಲ್ಲಿ ಅಂತ ಕೇಳ್ಬೋದು. ಸೊ ಇಂಡಿಯಾ ಎಷ್ಟನೇ ರ್ಯಾಂಕ್ ಇದೆ ಇವಾಗ? 4ನೇ ರ್ಯಾಂಕ್, 4th ಮೋಸ್ಟ್ ಈಕ್ವಲ್ ಸೊಸೈಟಿ. ಓಕೆ, ಸೊ 4th ಏನು ಮೋಸ್ಟ್ ಈಕ್ವಲ್ ಸೊಸೈಟಿ. ಆಕ್ಚುಲಿ ಫಸ್ಟ್ ಪೊಸಿಷನ್ ಅಲ್ಲಿ ಇರೋದು ಸ್ಲೋವಾಕ್ ರಿಪಬ್ಲಿಕ್ ಅಂತ ಬರುತ್ತೆ. ಸೆಕೆಂಡ್ ಅಲ್ಲಿ ಇರೋದು ಸ್ಲೋವೇನಿಯಾ ಬರುತ್ತೆ, ಸ್ಲೋವೇನಿಯಾ. ಸೊ ಥರ್ಡ್ ಅಲ್ಲಿ ಇರೋದು ಬೇಲಾರಸ್. ಸೊ 4th ಅಲ್ಲಿ ಇರೋದು ಇಂಡಿಯಾ. ಸೊ G7 ರಾಷ್ಟ್ರಗಳಿಗಿಂತ ಇಂಡಿಯಾ ಸ್ಕೋರು ತುಂಬಾನೇ ಚೆನ್ನಾಗಿದೆ. ಸೊ 4th ಮೋಸ್ಟ್ ಈಕ್ವಲ್ ಸೊಸೈಟಿ ಇದು ಆಲ್ ಓವರ್ ವರ್ಲ್ಡ್. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿಸ್ ಗಿನಿ ಇಂಡೆಕ್ಸ್. ಮತ್ತೆ ಯಾರು ರಿಲೀಸ್ ಮಾಡ್ತಾರೆ ಅಂತ ಕೇಳ್ಬೋದು, ಇದು ವರ್ಲ್ಡ್ ಬ್ಯಾಂಕ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಎನ್ವೈರನ್ಮೆಂಟ್ ಅಂಡ್ ಎಕಾನಮಿ ತಗೊಂಡಿದ್ವಿ, ಪರಿಸರ ಮತ್ತು ಆರ್ಥಿಕತೆ. ಕ್ವಶನ್ ನೋಡೋಣ. ಆಸ್ ಪರ್ 2025 ಸ್ಟಾಟಿಸ್ಟಿಕಲ್ ರಿವ್ಯೂ ಆಫ್ ವರ್ಲ್ಡ್ ಎನರ್ಜಿ, ವಿಚ್ ಕಂಟ್ರಿ ಇಸ್ ದ 4th ಲಾರ್ಜೆಸ್ಟ್ ಬಯೋಫ್ಯೂಯಲ್ ಕನ್ಸ್ಯೂಮರ್ ಅಂತ ಕೇಳಿದ್ದಾರೆ. ಓಕೆ, 2025 ವಿಶ್ವ ಇಂಧನ ಅಂಕಿಅಂಶಗಳ ವಿಮರ್ಶೆಯ ಪ್ರಕಾರ ಯಾವ ದೇಶವು 4ನೇ ಅತಿ ದೊಡ್ಡ ಜೈವಿಕ ಇಂಧನ ಗ್ರಾಹಕ? ಓಕೆ, ಆನ್ಸರ್ ವಿಲ್ ಬಿ ಇಂಡಿಯಾ. ಏನಾಗಿದೆ? 4th ಲಾರ್ಜೆಸ್ಟ್ ಕನ್ಸ್ಯೂಮರ್ ಇನ್ ದ ವರ್ಲ್ಡ್ ಆಗಿದೆ. 4th ಲಾರ್ಜೆಸ್ಟ್ ಕನ್ಸ್ಯೂಮರ್ ಕನ್ಸಂಪ್ಷನ್ ಅಲ್ಲಿ 4th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್. ಅದು ಯಾವ ಕೆಟಗರಿಯಲ್ಲಿ? ಬಯೋಫ್ಯೂಯಲ್ ಕೆಟಗರಿಯಲ್ಲಿ. ಓಕೆ, ಬಯೋಫ್ಯೂಯಲ್ ಕನ್ಸಂಪ್ಷನ್ ಕೆಟಗರಿಯಲ್ಲಿ 4th ಲಾರ್ಜೆಸ್ಟ್ ಆಗಿದೆ. ಸೊ ಹಾಗಾದ್ರೆ ಫಸ್ಟ್ ಯಾವುದು? ಫಸ್ಟ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೆಕೆಂಡು ಸೊ ಬ್ರೆಜಿಲ್ ಬರುತ್ತೆ. ಸೊ ಥರ್ಡ್ ಇಂಡೋನೇಷಿಯಾ. 4th ಇಂಡಿಯಾ. ಹಾಗಾದ್ರೆ ಈ ಬಯೋಫ್ಯೂಯಲ್ ಯಾವ ತರ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಪ್ಲಾಂಟ್ ಮತ್ತೆ ಪ್ಲಾಂಟ್ ಡಿರೈವ್ಡ್ ಪ್ರೊಡಕ್ಟ್ಸ್ ಇಂದ ಬಯೋಫ್ಯೂಯಲ್ ಇದು ಮಾಡ್ತಾರೆ. ಬಯೋಫ್ಯೂಯಲ್ ಯಾವ ನೋಡ್ತೀವಿ ನಾವು? ಎಥನಾಲ್ ಬರುತ್ತೆ, ಬಯೋಡೀಸೆಲ್ ಬರುತ್ತೆ, ಎಥನಾಲ್, ಬಯೋಡೀಸೆಲ್ ಮತ್ತೆ ಬಯೋಗ್ಯಾಸ್, ಇವೆಲ್ಲ ಬಯೋಫ್ಯೂಯಲ್ಸ್ ಅಂತ ಕರಿತೀವಿ. ಬಯೋಗ್ಯಾಸ್ ನಮ್ಮಲ್ಲಿ ಎಥನಾಲ್ ಬ್ಲೆಂಡಿಂಗ್ E20 ಅಂತ ಬರುತ್ತೆ. E20 ಅಂತಂದ್ರೆ ಏನು? 20% ಎಥನಾಲ್ ಬ್ಲೆಂಡಿಂಗ್, ಅಂದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ಅಲ್ಲಿ ಮಿಕ್ಸ್ ಮಾಡೋದು, ಎಥನಾಲ್ ಬ್ಲೆಂಡಿಂಗ್ ಅಂತ ಕರಿತೀವಿ. ಮತ್ತೆ ಈ ಬಯೋಫ್ಯೂಯಲ್ ಇದೆ ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಜನರೇಷನ್. ಸೊ ಬಯೋಫ್ಯೂಲ್ಸ್ ಅಂತ ಕರಿತೀವಿ. 1G, 2G, ಥರ್ಡ್ ಜನರೇಷನ್ ಬಯೋಫ್ಯೂಲ್ಸ್ ಕ್ಯಾಟಗರೀಸ್ ಬರ್ತವೆ. ಸೊ ವಿಲ್ ಮೇಕ್ ಇಟ್ ಸೆಪರೇಟ್ ವಿಡಿಯೋ ಆನ್ ದಿಸ್ ಬಯೋಫ್ಯೂಯಲ್ಸ್ ಮೇಲೆ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸೈನ್ಸ್ ಅಂಡ್ ಹೆಲ್ತ್, ವಿಜ್ಞಾನ ಮತ್ತು ಆರೋಗ್ಯ. ಕ್ವಶನ್ ನೋಡೋಣ. CSIR IGIB ನ್ಯೂಲಿ ಲಾಂಚ್ಡ್ ನ್ಯಾಷನಲ್ ಬಯೋಬ್ಯಾಂಕ್ ಏಮ್ಸ್ ಟು ಸಪೋರ್ಟ್. ಹೊಸದಾಗಿ ಪ್ರಾರಂಭಿಸಲಾದ ರಾಷ್ಟ್ರೀಯ ಬಯೋಬ್ಯಾಂಕ್ ಇವುಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿದೆ. ಸೊ ಆನ್ಸರ್ ವಿಲ್ ಬಿ ಪರ್ಸನಲೈಸ್ಡ್ ಹೆಲ್ತ್ ಕೇರ್ ಸಿಸ್ಟಮ್, ವೈಯಕ್ತಿಕಗೊಳಿಸಿದ ಆರೋಗ್ಯ ರಕ್ಷಣೆ ಅಂತ. ಸೊ ಇದೇನಾಗುತ್ತೆ, ಇದು ಯಾವ ಒಂದು ಬೇಸಿಸ್ ಮೇಲೆ ಮಾಡಿದ್ದಾರೆ ಅಂತಂದ್ರೆ, ಸೊ UK ಬಯೋಬ್ಯಾಂಕ್ ಇದೆ. ಓಕೆ, ಈ ಒಂದು ಬೇಸಿಸ್ ಮೇಲೆ ಇಂಡಿಯಾದಲ್ಲಿ ಡೆಲ್ಲಿಯಲ್ಲಿ ಸೊ ಬಯೋಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಬಯೋಬ್ಯಾಂಕ್. ಸೊ ಎಲ್ಲಿ ಅಂತಂದ್ರೆ CSIR IGIB ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ IGIB ಅಂತಂದ್ರೆ ಏನು? ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇಂಟಿಗ್ರೇಟಿವ್ ಬಯೋಲಜಿ. ಇದು IGIB ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇಂಟಿಗ್ರೇಟಿವ್ ಬಯೋಲಜಿ. ಓಕೆ, ನ್ಯೂ ಡೆಲ್ಲಿಯಲ್ಲಿ ಬರುತ್ತೆ. ಓಕೆ, ನ್ಯೂ ಡೆಲ್ಲಿ. ಆಕ್ಚುಲಿ ಬಯೋಬ್ಯಾಂಕ್ ಅಂದ್ರೆ ಏನಂತಂದ್ರೆ, ಬಯೋಬ್ಯಾಂಕ್ ಅಂದ್ರೆ ಏನು, ಇದೇನ್ ಕೆಲಸ ಮಾಡುತ್ತೆ ಅಂತಂದ್ರೆ ಏನಿಲ್ಲ,
ಲೈಫ್ ಸ್ಟೈಲ್ನ ಸ್ಟಡಿ ಮಾಡುತ್ತೆ, ಲೈಫ್ ಸ್ಟೈಲ್ ಸ್ಟಡಿ ಮಾಡುತ್ತೆ, ಜಿನೋಮ್ ಸ್ಟಡಿ ಮಾಡುತ್ತೆ. ಜಿನೋಮ್ ಅಂತಂದ್ರೆ ಜೆನೆಟಿಕ್ಸ್ ಸ್ಟಡಿ ಮಾಡುತ್ತೆ. ಜೆನೆಟಿಕ್ಸ್ ಸ್ಟಡಿ ಮಾಡಿಬಿಟ್ಟು ಸೊ ಏನು ಮಾಡುತ್ತೆ, ಸೊಲ್ಯೂಷನ್ ಕೊಡುತ್ತೆ ಅಥವಾ ಟ್ರೀಟ್ಮೆಂಟಿಗೆ ಹೆಲ್ಪ್ ಆಗುತ್ತೆ, ಸೊಲ್ಯೂಷನ್ ಕೊಡುತ್ತೆ. ಸೊ ಯಾವ್ಯಾವ ರೋಗಗಳಿಗೆ ಡಿಸೀಸಸ್ನ ಇಲ್ಲಿ ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಮಾಡತ್ತಂದ್ರೆ ಕ್ಯಾನ್ಸರ್ ಆಗಿರ್ಬೋದು, ಹಾರ್ಟ್ ಡಿಸೀಸ್ ಆಗಿರ್ಬೋದು, ಅಥವಾ ನಾವು ನೋಡ್ತೀವಿ ಡಯಾಬಿಟಿಸ್ ಆಗಿರ್ಬೋದು. ಒಂದು ಏನು ಡಿಸಾರ್ಡರ್ಸ್ಗಳಲ್ಲಿ ಏನು ಸ್ಟಡಿ ಮಾಡೋಕ್ಕೆ. ಸೊ ಅವ್ರ ಲೈಫ್ ಸ್ಟೈಲ್ ಯಾವ ಥರ ಇದೆ, ಅವ್ರದ್ದು ಜೆನೆಟಿಕ್ ಮಟೀರಿಯಲ್ ಯಾವ ಥರ ಇದಾಗಿದೆ, ಮತ್ತೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್, ಅವ್ರು ಇರುವಂಥ ಎನ್ವಿರಾನ್ಮೆಂಟ್ ಯಾವುದು, ಸೊ ಇದ್ರ ಮೇಲಿಂದ ಅನಲೈಸಿಸ್ ಮಾಡಿ ರಿಪೋರ್ಟ್ನ ರೆಡಿ ಮಾಡ್ತಾರೆ. ಇದಿಷ್ಟು ಬಗ್ಗೆ ಏನು ನ್ಯಾಷನಲ್ ಬಯೋ ಬ್ಯಾಂಕ್. ಸೊ ನ್ಯಾಷನಲ್ ಬಯೋ ಬ್ಯಾಂಕ್ ಎಲ್ಲಿದೆ ಅಂತ ಡೈರೆಕ್ಟಾಗಿ ಕೇಳ್ಬೋದು. ಸೊ ನ್ಯೂ ಡೆಲ್ಲಿ, ಸೊ ಎಲ್ಲಿ ಅದು ಮತ್ತೇನು CSIR IGIB ಈ ಒಂದು ಕ್ಯಾಂಪಸ್ ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಸಡನ್ ಡೆತ್ ಮತ್ತೆ ಹೆಲ್ತ್ ಪಾಲಿಸಿ. ಸೊ ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಟ್ರೀಟ್ ಸಡನ್ ಕಾರ್ಡಿಯಾಕ್ ಡೆತ್ ಆಸ್ ಏನಂತ ಕೇಳಿದರೆ, ಕರ್ನಾಟಕ ಸರ್ಕಾರವು ಹಠಾತ್ ಅಂದ್ರೆ ಹೃದಯ ಸಾವುಗಳನ್ನು ಈ ಕೆಳಗಿನಂತೆ ಪರಿಗಣಿಸಲು ನಿರ್ಧರಿಸಿದೆ ಅಂತ ಹೇಳಿದೆ. ಸೊ ಏನಂದ್ರೆ ನೋಟಿಫೈಯಬಲ್ ಡಿಸೀಸ್, ಅಧಿಸೂಚಿತ ರೋಗ ಅಂತ. ಸೊ ನೋಟಿಫೈ ಮಾಡಬೇಕು ಅಂತ ಹೇಳಿದ್ದಾರೆ. ಏನಂದ್ರೆ ಸಡನ್ ಡೆತ್ ಬೈ ಹಾರ್ಟ್ ಅಟ್ಯಾಕ್. ಇತ್ತೀಚೆಗೆ ನಾವು ಹಾಸನಲ್ಲಿ ಸುಮಾರು ಕೇಸಸ್ ನೋಡಿರ್ಬೋದು. ಸೊ ಹಾರ್ಟ್ ಡಿಸೀಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಸೊ ಬಿಲೋ 45 ಇಯರ್ಸ್ ಏಜ್ನವ್ರು ಏನು ಮಾಡ್ತಿದ್ದಾರೆ, ಸಾವನ್ನಪ್ತಿದ್ದಾರೆ. ಸೊ ಇದಕ್ಕೊಂದು ಏನು ಕಾರಣ ಅಂತ ಇಲ್ಲಿ ಸ್ಟಡಿ ಮಾಡೋಕ್ಕೆ ಒಂದು ಕಮಿಟಿ ಕೂಡ ರೆಡಿ ಮಾಡಿದ್ದಾರೆ. ಸೊ ಕಮಿಟಿ ಏನು ರೆಡಿ ಮಾಡಿದ್ದಾರೆ. ಸೊ ಹಾಗೆ ಎಷ್ಟು ಪರ್ಸೆಂಟ್ ರೈಸ್ ಆಗಿದೆ ಅಂತಂದ್ರೆ, ಸೊ 4 to 5% ಕೇಸಸ್ ಏನಾಗಿದೆ, ರೈಸ್ ಆಗಿದೆ. ಸೊ ಇದು 4 to 5% ಕೇಸಸ್ ರೈಸ್ ಆಗಿರೋದ್ರಿಂದ ಕಮಿಟಿನ ರೆಡಿ ಮಾಡಿದ್ದಾರೆ. ಸೊ ಯಾರು ಕಮಿಟಿ ರೆಡಿ ಮಾಡಿದ್ದಾರೆ ಅಂದ್ರೆ, ಸೊ ಇಲ್ಲೇನು ಕೋವಿಡ್-19 ವ್ಯಾಕ್ಸಿನ್ ಹಾಕೊಂಡಿದ್ದಾರೆ. ಸೊ ಈ ವ್ಯಾಕ್ಸಿನ್ಗೆ ಏನಾದರೂ ಇದು ಡೆತ್ ಆಗ್ತಿದ್ದಾವಲ್ಲ, ಇದು ರೈಸ್ ಆಗಿದೆ, ಇದಕ್ಕೆ ಏನಾದ್ರು ರಿಲೇಷನ್ ಇದೆಯಾ ಅಂತ ಫೈಂಡ್ ಔಟ್ ಮಾಡಕ್ಕೆ ಇದನ್ನೊಂದು ಏನು ಈ ಕಮಿಟಿಯನ್ನು ರೆಡಿ ಮಾಡಿದ್ದಾರೆ. ಮತ್ತೆ 24 ಅವರ್ಸ್ ಅಲ್ಲಿ ಈ ತರ ಸಡನ್ ಡೆತ್ ಬೈ ಹಾರ್ಟ್ ಅಟ್ಯಾಕ್ ಏನಾದರೂ ಸಂಭವಿಸಿದ್ರೆ ಇದನ್ನ ಕನ್ಸರ್ನ್ ಅಥಾರಿಟಿಗೆ ಏನ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ರಿಪೋರ್ಟ್ ಮಾಡಲೇಬೇಕು ವಿತಿನ್ 24 hours ಅಂತ ಹೇಳಿದ್ದಾರೆ. ಓಕೆ, ದೀಸ್ ಆರ್ most important MCQ from today's discussion. And if you like our work, please subscribe to our channel at Namma Kannada Jagattu, and thank you one and all.